Hello, my lovely students. Welcome back to my channel English Parpancha. In this video, we are going to be looking at some important sentences for daily routine. Hello, students. ನಮಸ್ಕಾರ. ನನ್ನ ಹೆಸರು ಅನಿಲ್ ಕುಮಾರ್ ಆ್ಯಂಡ್ ಇಂಗ್ಲಿಷ್ ಪ್ರಪಂಚ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ದಿನಚರಿಯನ್ನು ಬೆಳಗ್ಗೆ ಎದ್ದೇಳೋದು, ಹಲ್ಲುಜ್ಜೋದು, ಸ್ನಾನ ಮಾಡೋದು, ತಿಂಡಿ ಮಾಡೋದು, ಸ್ಕೂಲಿಗೆ ಹೋಗೋದು ಅಥವಾ ಕೆಲಸಕ್ಕೆ ಹೋಗೋದು, ಇದನ್ನೆಲ್ಲ ಹೇಳಬೇಕಾದ್ರೆ ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು, ವಿತ್ ಗುಡ್ ಪ್ರೊನೌನ್ಸಿಯೇಷನ್, ಸ್ಟ್ಯಾಂಡರ್ಡ್ ಪ್ರೊನೌನ್ಸಿಯೇಷನಲ್ಲಿ ಹೇಗೆ ಹೇಳೋದು ಅನ್ನೋದನ್ನು ಇವತ್ತು ನಾವು ವಿಡಿಯೋದಲ್ಲಿ ನೋಡೋಣ. ಓಕೆ, ರೈಟ್. ಸೊ ಹೊಸಬ್ರು ನೀವು ಇನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ, share this video with all of your friends and family, and please do comment section in the comment below if you have any doubts. ಹಾಗೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ದಿನಚರಿ ಕಂಪ್ಲೀಟ್ ಆಗೋ ತನಕ ನೀವು ಅದನ್ನು ಹೇಳೋಕ್ಕೆ ನಿಮಗೆ ಗೊತ್ತಾಗಬೇಕು. ಹಾಗಾಗಿ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ನೋಡಿ, ಇಲ್ಲಿ 4 ಸೆಂಟೆನ್ಸ್ ಒಟ್ಟಿಗೆ ನಾನು ತೊಗೊಂಡಿದ್ದೀನಿ. ಫಸ್ಟ್ ಒಂದೊಂದಾಗಿ ಹೇಳ್ತಾ ಹೋಗೋಣ. ನಾನು ಪ್ರತಿದಿನ 6 ಗಂಟೆಗೆ ಎಚ್ಚರ ಆಗ್ತೀನಿ. ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಅಂದರೆ ಐ ವೇಕ್ ಅಪ್ ಅಟ್ 6 AM ಎವ್ರಿ ಮಾರ್ನಿಂಗ್. ಹೇಗೆ ಹೇಳ್ತೀರಾ? ಐ ವೇಕ್ ಅಪ್ ಅಟ್ 6 AM ಎವ್ರಿ ಮಾರ್ನಿಂಗ್. 6 o'clock ಅಂತಲೂ ಹೇಳ್ಬೋದು. ಎರಡನೇ ಸೆಂಟೆನ್ಸ್ ಏನಿದೆ ನೋಡಿ, ಎದ್ದ ನಂತರ ನಾನು ಹಲ್ಲುಜ್ಜುತ್ತೇನೆ ಮತ್ತು ಮುಖ ತೊಳೆಯುತ್ತೇನೆ. ಐ ಬ್ರಷ್ ಮೈ ಟೀತ್ ಆ್ಯಂಡ್ ವಾಶ್ ಮೈ ಫೇಸ್. ನಾನು ಹಲ್ಲುಜ್ಜುತ್ತೇನೆ ಮತ್ತು ಮುಖ ತೊಳೆಯುತ್ತೇನೆ. ಐ ಬ್ರಷ್ ಮೈ ಟೀತ್ ಆ್ಯಂಡ್ ವಾಶ್ ಮೈ ಫೇಸ್. ನಂತರ ನಾನು ಫ್ಯಾಮಿಲಿಯೊಂದಿಗೆ ತಿಂಡಿ ತಿಂತೀನಿ. ದೆನ್ ಐ ಹ್ಯಾವ್ ಬ್ರೇಕ್ಫಾಸ್ಟ್ ವಿತ್ ಮೈ ಫ್ಯಾಮಿಲಿ. ತಿಂಡಿ ಆದಮೇಲೆ ನಾನು ಬಟ್ಟೆ ಹಾಕುತ್ತೀನಿ. ಆಫ್ಟರ್ ಬ್ರೇಕ್ಫಾಸ್ಟ್ ಐ ಗೆಟ್ ಡ್ರೆಸ್ಡ್ ಫಾರ್ ದ ಡೇ. ಆ ದಿನಕ್ಕೆ ನಾನು ರೆಡಿ ಆಗ್ತೀನಿ. ಇದನ್ನು ನೀವು ಈಗ ಇಂಗ್ಲೀಷಲ್ಲಿ ಹೇಳಿ, ನಾನು ಕನ್ನಡದಲ್ಲಿ ಸೆಂಟೆನ್ಸ್ ಹೇಳ್ತೀನಿ. ನಾನು ಪ್ರತಿದಿನ 6 ಗಂಟೆಗೆ ಎಚ್ಚರ ಆಗ್ತೀನಿ. ಓಕೆ, ಗುಡ್. ನಾನು ಹಲ್ಲುಜ್ಜುತ್ತೇನೆ ಮತ್ತು ಮುಖ ತೊಳೆಯುತ್ತೇನೆ. ಗುಡ್. ನಂತರ ನಾನು ಫ್ಯಾಮಿಲಿಯೊಂದಿಗೆ ತಿಂಡಿ ತಿಂತೀನಿ. ವೆರಿ ಗುಡ್. ತಿಂಡಿ ಆದಮೇಲೆ ನಾನು ಬಟ್ಟೆ ಹಾಕ್ತೀನಿ. ಫ್ಯಾಂಟಾಸ್ಟಿಕ್. ಓಕೆ, ಈ ಸೆಂಟೆನ್ಸಲ್ಲಿ ನೋಡಿ, ಸುಮಾರು 8 ಗಂಟೆಗೆ ಕೆಲಸಕ್ಕೆ ಹೋಗ್ತೀನಿ. ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಅಂದರೆ ಐ ಲೀವ್ ಫಾರ್ ವರ್ಕ್ ಅರೌಂಡ್ 8 AM. ಅಥವಾ ನೀವು ಸ್ಕೂಲಿಗೂ ಹೇಳ್ಬೋದು ಐ ಲೀವ್ ಫಾರ್ ಸ್ಕೂಲ್ ಅರೌಂಡ್ 8 AM. ನಾನು ಕೆಲಸದಲ್ಲಿ ವಿವಿಧ ರೀತಿಯ ಟಾಸ್ಕ್ಗಳನ್ನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಐ ವರ್ಕ್ ಆನ್ ವೇರಿಯಸ್ ಟಾಸ್ಕ್ಸ್ ಆಟ್ ವರ್ಕ್. ಓಕೆ, ಮುಂದಿನದು ನಾನು ನನ್ನ ಕೊಲೀಗ್ ಜೊತೆ ಊಟ ಮಾಡ್ತೀನಿ. ಇದನ್ನು ಕೊಲೀಗ್ ಅಂದರೆ ಸಹೋದ್ಯೋಗಿ. ಐ ಹ್ಯಾವ್ ಲಂಚ್ ವಿತ್ ಮೈ ಕೊಲೀಗ್ಸ್. ಇಲ್ಲಿ ಹ್ಯಾವ್ ಅಂದರೆ ನೋಡಿ, ನನ್ನ ಹತ್ರ ಇರುವುದೆಲ್ಲ ಮಾಡ್ತೀನಿ, ತಿಂತೀನಿ ಅಂತ ಅರ್ಥ. ಲಾಸ್ಟ್ ಸೆಂಟೆನ್ಸ್ ನೋಡಿ, ಈ ಸ್ಲೈಡಲ್ಲಿ ನಾನು ಕೆಲಸವನ್ನು ಮುಂದುವರಿಸುತ್ತೇನೆ. ಇದನ್ನು ಹೇಗೆ ಹೇಳ್ಬೋದು? ಐ ಕಂಟಿನ್ಯೂ ವರ್ಕಿಂಗ್. ಸೊ ನೀವು ಹೇಳಿ, ಈ ಸೆಂಟೆನ್ಸನ್ನು ಹೇಗೆ ಹೇಳ್ಬೋದು? ನಾನು ಸುಮಾರು 8 ಗಂಟೆಗೆ ಕೆಲಸಕ್ಕೆ ಹೋಗ್ತೀನಿ. ಹೇಳಿ. ನಾನು ಕೆಲಸದಲ್ಲಿ ವಿವಿಧ ರೀತಿಯ ಟಾಸ್ಕ್ಗಳನ್ನು ಮಾಡ್ತೀನಿ. ಓಕೆ, ನಾನು ನನ್ನ ಕೊಲೀಗ್ ಜೊತೆ ಊಟ ಮಾಡ್ತೀನಿ. ನಾನು ನನ್ನ ಕೆಲಸವನ್ನು ಮುಂದುವರಿಸುತ್ತೇನೆ. ವೆರಿ ಗುಡ್. ಸೊ ಕೊಲೀಗ್ ಅಂದರೆ ಜೊತೆಗೆ ಕೆಲಸ ಮಾಡುವವರು, ಸಹೋದ್ಯೋಗಿ. ಓಕೆ, ಇಲ್ಲಿ 4 ಸೆಂಟೆನ್ಸ್ ಇದೆ, ಒಂದೊಂದಾಗಿ ನೋಡೋಣ. ಸಾಯಂಕಾಲ ನಾನು ಕೆಲಸದಿಂದ ಮನೆಗೆ ಬರುತ್ತೇನೆ. ಇದನ್ನು ಹೇಗೆ ಹೇಳ್ತೀವಿ ಅಂದರೆ ಇನ್ ದ ಈವ್ನಿಂಗ್, ಸಾಯಂಕಾಲ, ಸಂಜೆ, ಐ ರಿಟರ್ನ್ ಹೋಮ್ ಫ್ರಮ್ ವರ್ಕ್. ಸ್ನೇಹಿತರೆ, ಸ್ಟೂಡೆಂಟ್ಸ್, ದಯವಿಟ್ಟು ನಾನು ಮಾಡುವಂತಹ ಪ್ರೊನೌನ್ಸಿಯೇಷನ್, ನಾನು ಹೇಳೋ ರೀತಿಯಲ್ಲೇ ಹೇಳಲಿಕ್ಕೆ ಟ್ರೈ ಮಾಡಿ. You can follow my accent or my pronunciation. ಇದನ್ನು ನೀವು ನಾನು ಹೇಳೋ ಥರನೇ ಪ್ರೊನೌನ್ಸ್ ಮಾಡಿದ್ರೆ ನಿಮ್ಮದು ಇಂಗ್ಲೀಷ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ನಾನು ವಿರಾಮ ಮಾಡುತ್ತಾ ಸಮಯ ಕಳೆಯುತ್ತೇನೆ. ಅದಕ್ಕೇನು ಹೇಳ್ತೀವಿ? ಐ ಸ್ಪೆಂಡ್ ಟೈಮ್ ರಿಲ್ಯಾಕ್ಸಿಂಗ್ ಆ್ಯಂಡ್ ಅನ್ವೈಂಡಿಂಗ್. ಓಕೆ, ನಾನು ವಿರಾಮ ಮಾಡುತ್ತಾ ಸಮಯ ಕಳೆಯುತ್ತೇನೆ. ಸೊ ರಿಲ್ಯಾಕ್ಸಿಂಗ್, ವಿರಾಮ ಮಾಡೋದು ಅಂದರೆ ವಿರಮಿಸೋದು, ರೆಸ್ಟ್ ತಗೊಳ್ಳೋದು. ಅನ್ವೈಂಡಿಂಗ್ ಅಂದರೆ ಎರಡು ಒಂದೇನೆ. ಐ ಸ್ಪೆಂಡ್ ಟೈಮ್ ರಿಲ್ಯಾಕ್ಸಿಂಗ್ ಆ್ಯಂಡ್ ಅನ್ವೈಂಡಿಂಗ್. ನಂತರ ನಾನು ನನ್ನ ಕುಟುಂಬದೊಂದಿಗೆ ರಾತ್ರಿ ಊಟ ಮಾಡುತ್ತೇನೆ. ಲೇಟರ್ ಐ ಹ್ಯಾವ್ ಡಿನ್ನರ್ ವಿತ್ ಮೈ ಫ್ಯಾಮಿಲಿ.
ಡಿನ್ನರ್ ಆದಮೇಲೆ ನಾನು ಟಿ ವಿ ನೋಡ್ಬೋದು ಅಥವಾ ಪುಸ್ತಕ ಓದ್ಬೋದು. ಆಫ್ಟರ್ ಡಿನ್ನರ್ ಐ ಮೇ ವಾಚ್ ಟಿ ವಿ ಆರ್ ರೀಡ್ ಅ ಬುಕ್. ಆಫ್ಟರ್ ಡಿನ್ನರ್ ಐ ಮೇ ವಾಚ್ ಟಿ ವಿ ಆರ್ ರೀಡ್ ಅ ಬುಕ್. ಡಿನ್ನರ್ ಆದಮೇಲೆ ನಾನು ಟಿ ವಿ ನೋಡ್ಬೋದು ಅಥವಾ ಪುಸ್ತಕ ಓದ್ಬೋದು. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ನಾನು ನನ್ನ ದಿನವನ್ನು ಶುರು ಮಾಡಲು ಒಂದು ಕಪ್ ಕಾಫಿ ಕುಡಿತೀನಿ. ಅಂದರೆ ಇದು ದಿನಚರಿ ಇದೇ ಥರ ಒಂದು ದಿನಚರಿ ಮುಗೀತು. ಇದನ್ನು ಬೇರೆ ರೀತಿ ಹೆಂಗೆ ಹೇಳ್ಬೋದು ಅನ್ನೋದನ್ನು ನೋಡೋಣ. ಐ ಮೇಕ್ ಅ ಕಪ್ ಆಫ್ ಕಾಫಿ ಟು ಸ್ಟಾರ್ಟ್ ಮೈ ಡೇ. ಐ ಮೇಕ್ ಅ ಕಪ್ ಆಫ್ ಕಾಫಿ ಟು ಸ್ಟಾರ್ಟ್ ಮೈ ಡೇ. ನನ್ನ ದಿನ ಶುರು ಮಾಡಬೇಕು ಅಂದರೆ ನಾನು ಒಂದು ಕಪ್ ಕಾಫಿ ಮಾಡ್ತೀನಿ. ಎರಡನೇ ಸೆಂಟೆನ್ಸ್ ನೋಡಿ. ನಾನು ಪ್ರತಿದಿನ ಬೆಳಗ್ಗೆ ನನ್ನ ತೋಟದಲ್ಲಿ ಗಿಡಗಳಿಗೆ ನೀರು ಹಾಕುತ್ತೇನೆ. I water the plants in my garden every morning. I water the plants in my garden every morning. ನಾನು ಅಲ್ಲೇ ಪಕ್ಕದಲ್ಲಿ ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. I walk my dog around the neighborhood. I walk my dog around the neighborhood. ನೇಬರ್ಹುಡ್ ಅಂದರೆ ಅಲ್ಲೇ ಅಕ್ಕಪಕ್ಕ. ನಾನು ಇಮೇಲ್ ಮತ್ತು ಮೆಸೇಜ್ ಚೆಕ್ ಮಾಡ್ತೀನಿ. I check my emails and messages. I check my emails and messages. ಓಕೆ, ಕನ್ನಡದಲ್ಲಿ ಹೇಳ್ತೀನಿ, ನೀವು ಇಂಗ್ಲೀಷಲ್ಲಿ ಟ್ರೈ ಮಾಡಿ. ನನ್ನ ದಿನವನ್ನು ಶುರು ಮಾಡಲು ಒಂದು ಕಪ್ ಕಾಫಿ ಮಾಡ್ತೀನಿ. ಸೇ ಇಟ್ ಇನ್ ಇಂಗ್ಲೀಷ್. ನಾನು ಪ್ರತಿದಿನ ಬೆಳಿಗ್ಗೆ ನನ್ನ ತೋಟದಲ್ಲಿ ಗಿಡಗಳಿಗೆ ನೀರು ಹಾಕ್ತೀನಿ. ಓಕೆ, ಗುಡ್. ನಾನು ಅಲ್ಲೇ ಪಕ್ಕದಲ್ಲಿ ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಫ್ಯಾಂಟಾಸ್ಟಿಕ್. ನಾನು ಇಮೇಲ್ ಮತ್ತು ಮೆಸೇಜ್ ಚೆಕ್ ಮಾಡ್ತೀನಿ. ಬ್ರಿಲಿಯಂಟ್. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ನಾನು ಅವತ್ತಿಗೆ ಊಟ ಮತ್ತು ತಿಂಡಿ ಪ್ಯಾಕ್ ಮಾಡುತ್ತೇನೆ. ಐ ಪ್ಯಾಕ್ ಮೈ ಲಂಚ್ ಆ್ಯಂಡ್ ಸ್ನ್ಯಾಕ್ಸ್ ಫಾರ್ ದ ಡೇ. ಫಾರ್ ದ ಡೇ ಅಂದರೆ ಅವತ್ತಿಗೆ, ಇವತ್ತಿಗೆ ಅಂದರೆ ಇವತ್ತಿಗೆ. ಐ ಪ್ಯಾಕ್ ಮೈ ಲಂಚ್ ಆ್ಯಂಡ್ ಸ್ನ್ಯಾಕ್ಸ್ ಫಾರ್ ದ ಡೇ. ನಾನು ಕೆಲಸಕ್ಕೆ ಬಸ್ಸಿನಲ್ಲಿ ಹೋಗ್ತೀನಿ. ಐ ಕಮ್ಯೂಟ್ ಟು ವರ್ಕ್ ಬೈ ಬಸ್. ಕಮ್ಯೂಟ್ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ, ಕೆಲಸಕ್ಕೆ ಹೋಗಿ ಬರೋದಕ್ಕೆ ಮಾತ್ರ ಕಮ್ಯೂಟ್ ಅನ್ನೋ ಪದ ಬಳಸ್ತೀವಿ. ಬೇರೆ ಪದ ಈಗ ಟ್ರಾನ್ಸ್ಪೋರ್ಟ್ ಅಥವಾ ಐ ಟ್ರಾವೆಲ್ ಅದು ಬೇರೆ ಪದ. ಕಮ್ಯೂಟ್ ಅಂದರೆ ಜಸ್ಟ್ ಕೆಲಸಕ್ಕೆ ಹೋಗಿ ಬರೋ ಕ್ರಿಯೆಗೆ. ಐ ಕಮ್ಯೂಟ್ ಟು ವರ್ಕ್ ಬೈ ಬಸ್. ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಐ ಅಟೆಂಡ್ ಮೀಟಿಂಗ್ಸ್. ನಾನು ಚರ್ಚೆಯಲ್ಲಿ ಭಾಗವಹಿಸ್ತೀನಿ. ಐ ಪಾರ್ಟಿಸಿಪೇಟ್ ಇನ್ ಡಿಸ್ಕಷನ್ಸ್. ಪಾರ್ಟಿಸಿಪೇಟ್ ಅಂತಲೂ ಹೇಳ್ಬೋದು, ಪಾರ್ಟಿಸಿಪೇಟ್ ಅಂತಲೂ ಹೇಳ್ಬೋದು, ನೋ ಪ್ರಾಬ್ಲಮ್. ಐ ಪಾರ್ಟಿಸಿಪೇಟ್ ಇನ್ ಡಿಸ್ಕಷನ್ಸ್. ಓಕೆ, ಲೆಟ್ ಮಿ ಸೇ ಇಟ್ ಇನ್ ಕನ್ನಡ ಆ್ಯಂಡ್ ಐ ವಾಂಟ್ ಯು ಟು ಸೇ ಇಟ್ ಇನ್ ಇಂಗ್ಲೀಷ್. ನಾನು ಅವತ್ತಿಗೆ ಊಟ ಮತ್ತು ತಿಂಡಿ ಪ್ಯಾಕ್ ಮಾಡ್ತೀನಿ. ಸೇ ಇಟ್ ಇನ್ ಇಂಗ್ಲೀಷ್. Say it again. ಓಕೆ, ನಾನು ಕೆಲಸಕ್ಕೆ ಬಸ್ಸಿನಲ್ಲಿ ಹೋಗ್ತೀನಿ. ಐ ಕಮ್ಯೂಟ್ ಟು ವರ್ಕ್ ಬೈ ಬಸ್. ಹೇಳಿ. ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಓಕೆ, ವೆರಿ ಗುಡ್. ನಾನು ಚರ್ಚೆಯಲ್ಲಿ ಭಾಗವಹಿಸ್ತೀನಿ. That's fantastic. We'll move on to the next slide. ನಾನು ರಿಲ್ಯಾಕ್ಸ್ ಆಗಲಿಕ್ಕೆ ಚಿಕ್ಕ ಬ್ರೇಕ್ಗಳನ್ನು ತಗೋತೀನಿ. ಇದನ್ನು ಹೇಗೆ ಹೇಳ್ಬೋದು? I take short breaks to relax my mind. ನಾನು ಕೆಲಸ ಆದಮೇಲೆ ಜಾಗಿಂಗ್ ಅಥವಾ ಜಿಮ್ಮಿಗೆ ಹೋಗ್ತೀನಿ. I go for a jog or hit the gym after work. Hit the gym ಅಂದರೆ ಜಿಮ್ಮಿಗೆ ಹೋಗ್ತೀನಿ ಅಂತ, ಜಿಮ್ಮಿಗೆ ಹೊಡಿತೀನಿ ಅಂತಲ್ಲ. I go for a jog or hit the gym after work. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ನಾನು ಅಡುಗೆ ಮಾಡಬೇಕಾದ್ರೆ ಮ್ಯೂಸಿಕ್ ಕೇಳ್ತೀನಿ. I prepare dinner while listening to music. ನಾನು ಮ್ಯೂಸಿಕ್ ಕೇಳಬೇಕಾದ್ರೆ ಅಡುಗೆ ಮಾಡ್ತೀನಿ ಅಂತಲೂ ಆಗ್ಬೋದು, ಅಥವಾ ಅಡುಗೆ ಮಾಡ್ತಿರ್ಬೇಕಾದ್ರೆ ಮ್ಯೂಸಿಕ್ ಕೇಳ್ತೀನಿ ಅಂತಲೂ ಆಗ್ಬೋದು. ಇಲ್ಲಿ ಏನಿದೆ, ಐ ಪ್ರಿಪೇರ್ ಡಿನ್ನರ್ ವೈಲ್ ಲಿಸ್ನಿಂಗ್ ಟು ಮ್ಯೂಸಿಕ್ ಅಂದರೆ ನಾನು ಅಡುಗೆ ಮಾಡಬೇಕಾದ್ರೆ ಮ್ಯೂಸಿಕ್ ಕೇಳ್ತೀನಿ ಅಥವಾ ಮ್ಯೂಸಿಕ್ ಕೇಳಬೇಕಾದ್ರೆ ಅಡುಗೆ ಮಾಡ್ತೀನಿ ಅಂತ ಹೇಳೋದಿಲ್ಲ. ಆ್ಯಕ್ಚುಲಿ ಐ ಪ್ರಿಪೇರ್ ಡಿನ್ನರ್ ವೈಲ್ ಲಿಸ್ನಿಂಗ್ ಟು ಮ್ಯೂಸಿಕ್ ಅಂತ ಬರುತ್ತೆ. ನಾನು ಮನೆಯನ್ನು ವ್ಯವಸ್ಥಿತಗೊಳಿಸಿ ಸ್ವಚ್ಛಗೊಳಿಸ್ತೀನಿ. ಓಕೆ, ಐ ಟೈಡಿ ಅಪ್ ದ ಹೌಸ್ ಆ್ಯಂಡ್ ಡೂ ಸಮ್ ಲೈಟ್ ಕ್ಲೀನಿಂಗ್. ಲೈಟ್ ಕ್ಲೀನಿಂಗ್ ಅಂದರೆ ತುಂಬ ಸಣ್ಣದಾಗಿ ಸ್ವಚ್ಛಗೊಳಿಸೋದು. ಹೇಗೆ ಹೇಳ್ಬೋದು? ಐ ಟೈಡಿ ಅಪ್ ದ ಹೌಸ್ ಆ್ಯಂಡ್ ಡೂ ಸಮ್ ಲೈಟ್ ಕ್ಲೀನಿಂಗ್. ಆಲ್ರೈಟ್, ಲೆಟ್ಸ್ ಪ್ರಾಕ್ಟೀಸ್ ನಾವು. ನಾನು ಕೇಳ್ತೀನಿ, ನೀವು ಹೇಳಿ. ನಾನು ರಿಲ್ಯಾಕ್ಸ್ ಆಗಲಿಕ್ಕೆ ಚಿಕ್ಕ ಬ್ರೇಕ್ಗಳನ್ನು ತಗೋತೀನಿ. ನಾನು ಕೆಲಸ ಆದಮೇಲೆ ಜಾಗಿಂಗ್ ಅಥವಾ ಜಿಮ್ಮಿಗೆ ಹೋಗ್ತೀನಿ. ನಾನು ಅಡುಗೆ ಮಾಡಬೇಕಾದ್ರೆ ಮ್ಯೂಸಿಕ್ ಕೇಳ್ತೀನಿ ಅಥವಾ ಮ್ಯೂಸಿಕ್ ಕೇಳಿಕೊಂಡೇ ಅಡುಗೆ ಮಾಡ್ತೀನಿ. ನಾನು ಮನೆಯನ್ನು ವ್ಯವಸ್ಥಿತಗೊಳಿಸಿ ಸ್ವಚ್ಛಗೊಳಿಸುತ್ತೇನೆ.
ಆಲ್ರೈಟ್, ಓಕೆ, ವೆರಿ ಗುಡ್. ಈಗ ನೋಡೋಣ. ನಾನು ಅಲಾರ್ಮ್ ಸೆಟ್ ಮಾಡ್ತೀನಿ. ಐ ಸೆಟ್ ಮೈ ಅಲಾರ್ಮ್. ಸಿಂಪಲ್ ಸೆಂಟೆನ್ಸ್. ನಾನು ಮಾರನೆಯ ದಿನದ ಸ್ಕೆಡ್ಯೂಲ್ ಅನ್ನು ಇನ್ನೊಮ್ಮೆ ಚೆಕ್ ಮಾಡ್ತೀನಿ. ಐ ಡಬಲ್ ಚೆಕ್ ಮೈ ಸ್ಕೆಡ್ಯೂಲ್ ಫಾರ್ ದ ನೆಕ್ಸ್ಟ್ ಡೇ. ಐ ಡಬಲ್ ಚೆಕ್ ಮೈ ಸ್ಕೆಡ್ಯೂಲ್ ಫಾರ್ ದ ನೆಕ್ಸ್ಟ್ ಡೇ. ನಾನು ಮಲಗ್ತೇನೆ. ಐ ಗೋ ಟು ಬ್ಯಾಡ್. ಓಕೆ, ನಾನು ಮಲಗ್ತೇನೆ. ಐ ಗೋ ಟು ಬ್ಯಾಡ್. ಓಕೆ, ಲೆಟ್ಸ್ ಪ್ರಾಕ್ಟೀಸ್. ನಾನು ಅಲಾರ್ಮ್ ಸೆಟ್ ಮಾಡ್ತೀನಿ. ಹೇಳಿ ಇಂಗ್ಲೀಷಲ್ಲಿ. ನಾನು ಮಾರನೆಯ ದಿನ ಸ್ಕೆಡ್ಯೂಲ್ ಅನ್ನು ಇನ್ನೊಮ್ಮೆ ಚೆಕ್ ಮಾಡ್ತೀನಿ. ಸೇ ಇಟ್ ಇನ್ ಇಂಗ್ಲಿಷ್. ನಾನು ಮಲಗ್ತೇನೆ. Okay, very good. Thank you so much for watching this video and I hope you enjoyed this video. ಇದೇ ಥರ ವೀಡಿಯೋಸನ್ನು ನೋಡ್ತಾ ಇರಿ. ನಿಮಗೆ ಇಂಗ್ಲೀಷು ಸೂಪರಾಗಿ ನೀವು ಕಲಿಬೋದು. ಗ್ರಾಮರ್ ಎಲ್ಲ ಇದ್ದಿದ್ದೆ, ಗ್ರಾಮರ್ ಬರ್ತಾ ಇರುತ್ತೆ ನಿಮಗೆ. ಗ್ರಾಮರ್ ಕ್ಲಾಸಸ್ಸು ನಾನು ಮಾಡ್ತೀನಿ, ಡೋಂಟ್ ವರಿ. ಬಟ್ ಸೆಂಟೆನ್ಸಸ್ಸನ್ನು ನೀವು ಫಸ್ಟು ಅದರಲ್ಲಿ ಬರುವಂಥ ವರ್ಡ್ಸ್ಗಳು, ಪದಗಳು, ಅದರ ಮೀನಿಂಗ್ ಎಲ್ಲ ನಿಮಗೆ ಇಲ್ಲೇ ಇದೆ, ಲೈವ್ ಆಗಿ ನಿಮಗೆ ಸಿಗ್ತಾ ಇದೆ. ಓಕೆ, ಈ ವಿಡಿಯೋನ ನೋಡಿದ ಎಲ್ಲ ಸ್ನೇಹಿತರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದನ್ನೆಲ್ಲರಿಗೂ ಶೇರ್ ಮಾಡಿ. ನಿಮಗೇನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಕಾಲ್ ಮಾಡಲಿಕ್ಕೆ ಹೋಗಬೇಡಿ. ಐ ಮೇ ನಾಟ್ ಬಿ ಅವೈಲೇಬಲ್ ಟು ರಿಸೀವ್ ದ ಕಾಲ್, ಸೊ ಪ್ಲೀಸ್ ಜಸ್ಟ್ text me. Okay, thank you so much for watching and keep watching my videos until the next video uploads. Bye bye, take care, have a nice day.